ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಕರ್ನಾಟಕದಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿಯ ಪಠ್ಯಕ್ರಮವನ್ನು ನೋಡ್ಕೊಂಡು ಹೋಗೋಣ. ಅಲ್ಲಿ ಪ್ರಮುಖವಾಗಿ ಒಂದು ಸಾಮಾನ್ಯ ಪತ್ರಿಕೆ 1 ಮತ್ತು ನಿರ್ದಿಷ್ಟ ಪತ್ರಿಕೆ 2 ಅಂತ ಕನ್ಫರ್ಮ್ ಆಗಿದೆ. ಇದು ಎಕ್ಸಾಮಿನೇಷನ್ ನಡೆಯುತ್ತದೆ. ಸಾಮಾನ್ಯ ಪತ್ರಿಕೆ 1 ಅಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿಯವರೆಗೆ ಯಾವ ಥರ ಸಿಲೆಬಸ್ ಇರುತ್ತೆ ಎಂಬುದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಜೊತೆಗೆ ಏನಿದ್ರೆ ಇರುತ್ತೆ ಅಂದರೆ 100 ಅಂಕದ ಪ್ರಶ್ನೆಗಳು ಇರುತ್ತದೆ. ಇಲ್ಲಿ ಸಿಲೆಬಸ್ ಏನಿರುತ್ತೆ ಅಂದರೆ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು, ಅಬ್ಜೆಕ್ಟಿವ್ ಟೈಪ್ಸ್ 100 ಅಂಕಗಳು OMR ಅಲ್ಲಿ ಇರುತ್ತವೆ. ಈ ಪತ್ರಿಕೆ ಕೆಳಗಿನವುಗಳನ್ನು ಒಳಗೊಂಡಿರ್ತದೆ. ಏನಪ್ಪಾ ಅಂದ್ರೆ ಏನೇನು ಒಳಗೊಂಡಿರ್ತದೆ ಅಂದ್ರೆ ಇಲ್ಲಿ ಕೊಂಡ್ರಿ ಸಾಮಾನ್ಯ ಜ್ಞಾನ, ಬಾಲ ವಿಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ, ಹಾಗೆ ಭಾಷೆಗಳು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಮೂಲ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಇದು ಗಣಕಯಂತ್ರ ಸಾಕ್ಷರತೆ ಎಲ್ಲರೂ ಬರೀಲೇಬೇಕು. ಜೊತೆಗೆ ಎಲ್ಲರಿಗೂ ಎಜುಕೇಶನ್ದು ಇದು ಕಂಪ್ಯೂಟರ್ ಶಿಕ್ಷಣ ಇರಲೇಬೇಕು. 2ನೇ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ, ಅದು ಜನರಲ್ ಪತ್ರಿಕೆ ಆದರೆ ಇದು ನಿರ್ದಿಷ್ಟ ಪತ್ರಿಕೆ. ಇದು ವಸ್ತುನಿಷ್ಠ ಮಾದರಿ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಇದು ಸಾಮಾನ್ಯ ವಿಜ್ಞಾನ ಅಂದ್ರೆ ಗಣಿತ, ಪರಿಸರ ಅಧ್ಯಯನ, EVS ಸಮಾಜ ವಿಜ್ಞಾನ, OMR ಶಿಕ್ಷಣ ಇದು ಉತ್ತರಬೇಕಾಗುತ್ತೆ. ಇದು ಎಷ್ಟನೇದು ಅಂದ್ರೆ 1 ರಿಂದ 6ನೇ ತರಗತಿ 5ನೇ ತರಗತಿ ಮಾತ್ರ ಇವ್ರಿಗಿರೋಂಥ ಸಿಲೆಬಸ್. 2ನೇದು ನಮ್ಮ ದೈಹಿಕ ಶಿಕ್ಷಕರದ್ದು ಐತಲ್ಲ, ಇದು 1 ರಿಂದ 8 ಇವ್ರಿಗೂ ಸಹ ಸೇಮ್ ಇರ್ತೈತಿ. ವಿಜ್ಞಾನ, ಸಮಾಜ ವಿಜ್ಞಾನ, ಬಾಲ ವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಭಾಷೆ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ದೈಹಿಕ ಶಿಕ್ಷಣ ಇದರಲ್ಲಿ ಐತೆ ನೋಡಿ, ಇವ್ರು ಚೇಂಜ್ ಆಗಿದೆ ಅಷ್ಟೇ. ಏನಂದ್ರೆ ವಿಜ್ಞಾನ ವಿಷಯದಲ್ಲಿ ಐತಲ್ಲ ದೈಹಿಕ ಶಿಕ್ಷಣ ಮಾತ್ರ ಇರ್ತದೆ. ನಮ್ಗೆ ಇಲ್ಲಿ ಏನೈತೈತೆ ಅಂದ್ರೆ ಇದು ಏನಂದ್ರೆ ಸಬ್ಜೆಕ್ಟ್ ಸಂಬಂಧಪಟ್ಟಾಗ ಇವ್ರ ಸಬ್ಜೆಕ್ಟ್ ದೈಹಿಕ ಶಿಕ್ಷಣ. 6 ರಿಂದ 8 ಪ್ರಾಥಮಿಕ ಪದವೀಧರ ಪ್ರಾಥಮಿಕ ಕಲಾ ಶಿಕ್ಷಕರು 6 ರಿಂದ 8 ಇವ್ರಿಗೂ ಸಹ ಸೇಮ್ 100 ಅಂಕದ OMR ಸಿಟಿ ಬಹುಆಯ್ಕೆ ಪ್ರಶ್ನೆಗಳು ಇರುತ್ತೆ. ಇವ್ರಿಗೆ ಏನಿದೆ ಅಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಇದು GK ಅದಲ್ಲ GK. ಇದು ಮಾತ್ರ ಇದೇನಿರ್ತದೆ ದೈನಂದಿನ ನಡೆಯುವಂತಹ ಒಂದು ಕನ್ನಡ ಇಂಗ್ಲಿಷ್ ಜ್ಞಾನಗಳು. ಜೊತೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಕ್ಕಳ ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಇದಕ್ಕೆ ಟೆಟ್ ಆಗಿರ್ಲೇಬೇಕು. ನಿರ್ದಿಷ್ಟ ಪತ್ರಿಕೆಗೆ ವಿಷಯ ಜ್ಞಾನ ಕನ್ನಡ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 150 ಇದು OMR ಅಲ್ಲಿ ನಡೀತೈತಿ. ವಿಷಯ ಅಂದ್ರೆ GPTRಗೆ ಏನೈತದೆ ಅವ್ರು ಕನ್ನಡ ಎಕ್ಸಾಮ್ ಬರ್ತಾರೆ, ಕನ್ನಡ ಮಾತ್ರ ಬರ್ತೈತೆ ಅವ್ರಿಗೆ. ಅದ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ ಇರ್ತೈತಿ. 1 ರಿಂದ 6 ರಿಂದ 8 ಹೌದಾ. ಇದು GPTR ಕಲಾ ಶಿಕ್ಷಕರಿಗೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಇರ್ತವೆ. ವಿಜ್ಞಾನ ಇಂಗ್ಲಿಷ್ ಸಂಬಂಧಪಟ್ಟ ಇಂಗ್ಲಿಷ್, ಗಣಿತ ಸಂಬಂಧಪಟ್ಟ ಇಂಗ್ಲಿಷ್, ಭೌತ ವಿಜ್ಞಾನ ಮತ್ತು ಗಣಿತ. ಅಥವಾ ಇತಿಹಾಸ ಸಮಾಜ ಶಿಕ್ಷಕರು ಇರ್ತಾರಲ್ಲ, ಅಥವಾ ಸಮಾಜದಲ್ಲಿ ಏನೇ ಓದಬೇಕಂದ್ರೆ ನಾವು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೌಗೋಳಶಾಸ್ತ್ರ ಮತ್ತು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ಇದು ಒಳಗೊಂಡಿರ್ತೈತಿ. ಈ ಸಬ್ಜೆಕ್ಟ್ಗಳನ್ನು ಓದಬೇಕು. ಹೌದಾ. ಇದು ಸೈನ್ಸ್ ಟೀಚರ್ಗೆ ಏನಂದ್ರೆ ವಿಷಯ ವಿಜ್ಞಾನದಲ್ಲಿ ಕೆಮಿಸ್ಟ್ರಿ ಓದಿರ್ಬೇಕು ಮತ್ತು ಜೀವ ವಿಜ್ಞಾನ, ರಸಾಯನಶಾಸ್ತ್ರ ಮತ್ತು 100 ಮಾತ್ರ ಪ್ರಶ್ನೆಗಳು ಹೊಂದಿರ್ತೈತಿ. ಜೊತೆಗೆ ಗಣಿತ ಶಿಕ್ಷಕರು 1 ರಿಂದ 8, ಕಂಪ್ಯೂಟರ್ ಟೀಚರ್ 1 ರಿಂದ 8. ಇದು ಇಲ್ಲಿ ಅವ್ರಿಗೆ ಕನ್ನಡ ಭಾಷೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ. ಫಸ್ಟ್ ಪೇಪರ್ ಸೇಮ ಎಲ್ಲರಿಗೂ. ಹೌದಾ. ಸೆಕೆಂಡ್ ಪೇಪರ್ ಅವ್ರ ವಿಷಯಕ್ಕೆ ತಕ್ಕಂಗಿರ್ತಾವ. ಇಲ್ಲಿ ಐತಲ್ಲ ಸೆಕೆಂಡ್ ಪೇಪರ್ ಐತಲ್ಲ ಅವ್ರನ್ನ ವಿಷಯಕ್ಕೆ ತಕ್ಕಂಗ ಗಣಕಯಂತ್ರ ವಿಜ್ಞಾನ ಅಂತ ಇರ್ತೈತಿ. ಇಲ್ಲಿ ಬಂತು. ಇಲ್ಲೇ ಏನೈತಿ ಅಸಿಸ್ಟೆಂಟ್ ಮಾಸ್ಟರ್, ಪ್ರೌಢಶಾಲಾ ಸಹ ಶಿಕ್ಷಕರು. ಇಲ್ಲಿ ಇವ್ರಿಗೂ ಸಹ ಏನಿರ್ತೈತಿ 100 ಅಂಕದ ಸೀಟಲ್ಲಿ ಇರ್ತೈತಿ. ಅವ್ರಿಗೂ ಕೆಳಗಿನ ಸಬ್ಜೆಕ್ಟ್ ಸೇಮ್ ಅಂದ್ರ ಕನ್ನಡ ಇರ್ತೈತಿ, ಇಂಗ್ಲಿಷ್ ಇರ್ತೈತಿ, ಪ್ರಚಲಿತ ವಿಜ್ಞಾನ ಅಷ್ಟೇ ಐತಿಲ್ಲ ನಮ್ದು ವಿದ್ಯಮಾನ, ಸಾಮಾನ್ಯ ಜ್ಞಾನ ಜೊತೆ ವಿದ್ಯಮಾನ ಜೊತೆ ಇದನ್ನೊಂದು ಸೇರ್ಸಾರ. ಬಟ್ ಇಲ್ಲಿ ಏನೈತೆ ಅಂದ್ರೆ ನಮ್ಗೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿನ ಐತಿ ಇದ್ರಾಗ. ಹೌದಾ. ಇವ್ರಿಗೆ ಏನಾದ್ರಿಗೆ ಇವ್ರಿಗೆ ಅಂದ್ರ ಇಲ್ಲೈತೆ ನೋಡ, ಇವ್ರಿಗೆ ನಮ್ ಕಲಾ ಶಿಕ್ಷಕರಿಗೆ ಅಂದ್ರೆ 1 ರಿಂದ 8 ಮಟ್ಟ ಬರ್ತೇವೆ ನಾವು. ಅವ್ರಿಗೆ ಏನೈತೆ ಮಾನಸಿಕ ಸಾಮರ್ಥ್ಯ, ಗಣಿತ ಮತ್ತು ಮೌಲ್ಯ, ಆರೋಗ್ಯ ಶಿಕ್ಷಣ, ಇದಕ್ಕೆ ಮಾನಸಿಕ ಸಾಮರ್ಥ್ಯ ಎಕ್ಸ್ಟ್ರಾ ಸೇರ್ಪಡೆ ಮಾಡ್ಸೋಣ. 2ನೇ ಪತ್ರಿಕೆ ಅವ್ರಿಗೆ ಸಹ ಏನಿರ್ತೈತೆ ಅಂದ್ರೆ ಕಲಾ ಶಿಕ್ಷಕ ಕನ್ನಡ ಶಿಕ್ಷಕರ ಕನ್ನಡ ಓದ್ಕೋಬೇಕು, ಇಂಗ್ಲಿಷ್ ಶಿಕ್ಷಕರಿಗೆ ಇಂಗ್ಲಿಷ್ ಓದ್ಕೋಬೇಕು. ಅದು ಏನದು ಸಿವಿಜೆಂಡರ್ಗೆ ರಾಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ಓದಬೇಕು. ಆರ್ಟ್ಸ್ ಶಿಕ್ಷಕರಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಇರ್ತೈತಿ. ದೈಹಿಕ ಶಿಕ್ಷಕರು ಸಹ ಸೇಮ್ ಇರ್ತೈತಿ. ಇವ್ರಿಗೂ ಮಾನಸಿಕ ಸಾಮರ್ಥ್ಯ ಇರ್ತೈತಿ. ಹೌದಾ. ಇದು ಇಲ್ಲಿ 2ನೇ ಪತ್ರಿಕೆ ಸೇಮ್ ದೈಹಿಕ ಶಿಕ್ಷಣ ಸಂಬಂಧಪಟ್ಟಂಗೆ ಇರ್ತೈತಿ. ಇಷ್ಟು ಸಿಲೆಬಸ್ ಇರ್ತೈತಿ ಇವ್ರಿಗೆ.